ಡಿ ಬಾಸ್ ಸಿನಿಮಾಗೆ ಹೋಗಿ ನೋಡೋಕೆ ಹೋಗ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಅವ್ರ ಶೋಗೆ ಹೋಗ್ಬೇಕಿತ್ತು ನಾನು. ನನ್ನ ಸಿನಿಮಾ ನಮ್ಮ ಪ್ರೊಡ್ಯೂಸರ್ ದುಡ್ಡು ಹಾಕಿರೋದ್ರಿಂದ ನಾನು ಇಲ್ಲಿ ಬಂದಿದ್ದೀನಿ ಇವಾಗ. ಇಲ್ಲಾಂದರೆ ನಾನು ಇಷ್ಟೊತ್ತಿಗೆ ಅಲ್ಲಿರ್ತಾ ಇದ್ದ ಆ ಥಿಯೇಟ್ರಲ್ಲಿ. ಸೊ ಅವರು ಸೆಲೆಬ್ರಿಟೀಸ್ ಎಲ್ಲ ಸಿನಿಮಾ ನೋಡಿ ಅಲ್ಲಿ ಹೌಸ್ಫುಲ್ ಆಗ್ತಾ ಇದೆ ಫುಲ್ಲು. ಅದು ಆದಮೇಲೆ ನಮ್ಮ ಸಿನಿಮಾನ ಸುಮ್ಮನೆ ಒಂದು ಇದರಲ್ಲಿ ಬಂದು ನೋಡಿ. ಆವಾಗಿನ ಕಾಲದಲ್ಲಿ ಶಶಿಕುಮಾರ್ ಅವ್ರದ್ದು ಆತ್ಮವಂದನ, ಇವಾಗ 2023ರಲ್ಲಿ ಆತ್ಮ ತಲ್ಲಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಪೂಜೆ ಮಾಡೋದಕ್ಕೆ ಬೇಕು ಗಂಧದ ಕಡ್ಡಿ. ಹೊಸದಾಗಿ ಎಂಟ್ರಿ ಕೊಡ್ತಾರೆ ಮಾದಿಕೇಶವ ರೆಡ್ಡಿ. ಇವಾಗ ಕನ್ನಡ ಇಂಡಸ್ಟ್ರಿನ ಇವಾಗ 2023 ಎಂಡ್ ಆಗ್ತೈತೆ. ಹೊಸಬ್ರು ಫಿಲಮ್ನ ಯಾರು ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಕನ್ನಡ ಜನತೆಯಲ್ಲಿ ಯಾರು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಎಲ್ಲ ಹೇಳ್ತಾರಲ್ವಾ, ಫಸ್ಟ್ ಡೇ ಫಸ್ಟ್ ಶೋ ಯಾರು ಬಂದು ಫಿಲಮ್ ನೋಡ್ತಾವ್ರೆ ಹೊಸಬ್ರದ್ದು. ನಾನು ದೊಡ್ಡ ದೊಡ್ಡ ನಟರದ್ದು ಹೇಳ್ತಾರ, ಹೊಸಬ್ರದ್ದು ಯಾರು ಬಂದು ಫಿಲಮ್ ನೋಡ್ತಾವ್ರೆ ಅದನ್ನ ಹೇಳಿ. ಅದನ್ನು ಯಾರು ನೋಡ್ತಾ ಇರೋದು ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸಲ್ಲೇ ತಿಳಿಸ್ರಿ. ಆ್ಯಂಡ್ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಹೊಸಬ್ರು ಪಾಪ ತುಂಬ ಕಷ್ಟಪಟ್ಟು ಈ ಫಿಲಮ್ ಮಾಡಿದರೆ ಅವ್ರಿಗೆ ಒಳ್ಳೇದಾಗಲಿ. ಒಂದು ಫಿಲಮ್ಗೆ ಅವ್ರು ಸಪೋರ್ಟ್ ಮಾಡಿದ್ರೆ ಇನ್ನು 10 ಫಿಲಮ್ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ಫಸ್ಟ್ ಫಿಲಮಲ್ಲಿ ನೀವು ಸೋಲ್ಸ್ಬಿಟ್ರೆ ಅವ್ರು ನೆಕ್ಸ್ಟ್ ಫಿಲಮ್ ಇಂಡಸ್ಟ್ರಿಗೆ ಕಾಲಿಡಲ್ಲ, ಏನಕ್ಕಪ್ಪ ಇಲ್ಲಿ ಅಂತ ಹೇಳ್ತಾರೆ. ಸರ್, ಇವತ್ತು ಆತ್ಮ ತಲ್ಲಣ ಅನ್ನೋ ಮೂವಿ ನೋಡಿದ್ವಿ. ಒಳ್ಳೆ ಆರ್ ಥ್ರಿಲ್ಲರು. ನಾವು ಎಷ್ಟೋ ತಿಂಗಳಾಗೋಯ್ತಿತ್ತು ಈ ಥರ ಸಿನಿಮಾ ನೋಡಿ. ಈ ವರ್ಷದಲ್ಲಿ ಯಾವುದೋ ಆರ್ ಮೂವಿನೇ ಬಂದಿರೋದೇ ಫಸ್ಟ್ ಕನ್ನಡ ಸಿನಿಮಾ ಇದೇನೆ. ಬಟ್ ಏನಂದರೆ ನಿಮ್ಗೆ ಆರ್ ಸಿನಿಮಾದಲ್ಲೇ ಆ ಲವ್ವು ಅದೆಲ್ಲ ತೋರಿಸಿ ಸೋಲ್ಜರ್ ಸ್ಟೋರಿ ಎಲ್ಲ ತೋರಿಸಿದ್ದಾರೆ. ನಿಮ್ಗೆ ಎಲ್ಲೂ ಲ್ಯಾಗ್ ಆಗಲ್ಲ. ಆ ಥರ ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ ಇವ್ರು. ನೋಡಿ, ದರ್ಶನ್ ಸರ್ ಅಭಿಮಾನಿ. ನಾನು ಕೇಳಿದೆ, ಯಾಕೆ ಸರ್ ಕಟೇರಾಗಿ ಹೋಗಿಲ್ಲ, ಅದ್ರ ಆಪೋಸಿಟ್ ನೀವು ಬರ್ತಿದ್ದೀರಲ್ಲ ಅಂತ ನಾನು ಕೇಳಿದೆ. ಅದಕ್ಕೆ ಇವ್ರು ಏನು ಹೇಳಿದ್ರು ಗೊತ್ತಾ, ನಾನು ಡಿ ಬಾಸ್ ಅಭಿಮಾನಿ, ನಾನು ಸೋತ್ರು ಗೆದ್ರು ಕೂಡ ನಾನು ಡಿ ಬಾಸ್ ಮುಂದೆನೇ ಸೋಲ್ಬೇಕು ಗೆಲ್ಲಬೇಕು ಅಂತ ಅಂದರು. ಅದು ಅಭಿಮಾನ. ಯಾಕೆಂದರೆ ನಾವು ಅವರು ಹೀರೋ ಏನೇ ಆಗಿರಲಿ, ಅವರು ಕಾಂಪಿಟೇಷನ್ ಕೊಟ್ಟು ಅವ್ರ ಮುಂದೆ ಸೋಲೋದು ಒಂದು ಗೆಲುವು ಅಂತಾರೆ. ಬಟ್ ಬಿಡಿ ಸರ್, ಆರ್ಟ್ಸ್ ಆಫ್ ಟಿ ಯು ಸರ್, ಇಂಥ ಒಂದು ಧೈರ್ಯಕ್ಕೆ ನೀವು ಕೈ ಹಾಕಿದ್ದೀರಲ್ಲ. ಸೆಲೆಬ್ರಿಟೀಸಿಗೆ ನನ್ನ ಕ್ಷಮೆ ಇರಲಿ. ನಾನು ತುಂಬ ಪ್ರೀತಿಸ್ತೀನಿ ಡಿ ಬಾಸ್ನ. ಇದೊಂದು ನನಗೆ ಅವ್ರಿಗೆ ಏನು ನೀವು ತಿಳ್ಕೊಂಡಿದ್ರೆ, ಅವ್ರು ದೊಡ್ಡ ಮರ, ನಾವು ಚಿಕ್ಕ ಮರಿ. ಪ್ಲೀಸ್ ನಮ್ಮನ್ನು ಸ್ವಲ್ಪ ಸಪೋರ್ಟ್ ಮಾಡಿ. ದೇಶ ರಕ್ಷಣೆಗೋಸ್ಕರ ಒಂದು ಯೋಧ ಏನು ಮಾಡ್ತಾನೆ ಅನ್ನೋದೇ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಮಾಡಿರೋದು ಈ ಸಿನಿಮಾ. ಇದರಲ್ಲಿ ನಾನು ಹೀರೋಗಿ ಆ್ಯಕ್ಟ್ ಮಾಡಿದ್ದೀನಿ. ನಮ್ಮ ದೇವರುಗಳು ನೋಡಿಬಿಟ್ಟು ಈ ಸಿನಿಮಾನ ನಮ್ಮಂಥ ಹೊಸಬ್ರನ್ನ ಸ್ವಲ್ಪ ಆರಿಸಿ ಬೆಳೆಸಬೇಕು. ನಾನು ಒಂದು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಜನರಲಾಗಿ ನಮ್ಮ ಹಳ್ಳಿಗಳಲ್ಲಿ ಏನು ನಡೀತದೋ ಅಂಥ ಒಂದು ವಿಷಯನ ಈ ಸಿನಿಮಾಲ್ಲಿ ನಾವು ತೋರಿಸಿದ್ದೀವಿ. ಪಬ್ಲಿಸಿಟಿ ನಾವು ಅಷ್ಟೊಂದು ಖರ್ಚು ವೆಚ್ಚ ಮಾಡಿ ನಮ್ಮ ಪ್ರೊಡ್ಯೂಸರು ಮಾಡೋಕ್ಕೆ ಕಷ್ಟ ಆಗುತ್ತೆ. ಬರೀ ಮೌತ್ ಟಾಕಲ್ಲೇ ನೀವು ಒಂದು ಸ್ವಲ್ಪ ನಮ್ಮನ್ನು ಹೇಳಿಬಿಟ್ಟು ಎಲ್ಲ ಸಿನಿಮಾಗೆ ಬರೋ ಥರ ಮಾಡಬೇಕು ನನ್ನ ಒಂದು ಆಸೆ. ದೊಡ್ಡ ಸಿನಿಮಾ ನೋಡೋದಕ್ಕಿಂತ ಇದು ಒಂದು ಸಣ್ಣ ಸಿನಿಮಾನ ನೋಡಿ ಜನ ತುಂಬ ಇಷ್ಟಪಟ್ಟು ಹೊಸ ಕಲಾವಿದರಿಗೆ ಅದನ್ನು ಹೊಸದಾಗಿ ಅವ್ರ ಮೇಲೆ ಬರುವಂಥ ಒಂದು ಅವಕಾಶನ ಕೊಡಬೇಕು ಅಂತ ಹೇಳ್ತೀನಿ ಸರ್. ಸೂಪರ್ ಆಗಿದೆ ಅಣ್ಣ, ಹಳ್ಳಿ ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಇಷ್ಟ ಆಯ್ತು. ಒಳ್ಳೆ ಸ್ಟೋರಿ. ಏನು ಇಷ್ಟ ಆಯ್ತು ಸರ್? ಚೆನ್ನಾಗಿದೆ ಸರ್, ಹೊಸ ಪ್ರಯತ್ನ ಚೆನ್ನಾಗಿದೆ. ಆ ದೆವ್ವದ ಬಗ್ಗೆ, ಅವ್ರ ಫ್ಯಾಮಿಲಿ ಸ್ಟೋರಿ ಬಗ್ಗೆ ಅವ್ರು ಸ್ವಲ್ಪ ಚೆನ್ನಾಗಿದೆ ಸಿನಿಮಾ ಆಗಿದೆ. ಲಾಸ್ಟ್ ಕಡೆ ಸಸ್ಪೆನ್ಸ್ ಮಾತ್ರ ಕೊಟ್ಟವ್ರೆ. ಸಸ್ಪೆನ್ಸ್ ಚೆನ್ನಾಗಿ ನೋಡ್ಬೋದು. ಆರಾಮು ಚೆನ್ನಾಗಿತ್ತು, ನೋಡ್ಬೋದು. ಏನು ಇಷ್ಟ ಆಯ್ತು ಸರ್? ಆರಾಮು ಚೆನ್ನಾಗಿ ಇಷ್ಟ ಆಯ್ತು.